ಇಂದ ಸ್ಟಾರ್ಟ್ ಮಾಡು. ಬೇರೆ ಇದು ಪ್ರೆಸ್ ಮಾಡಿ ಸಾಕು. ಸ್ವಲ್ಪ ತಿಡಿ. ನೀನೇ ತಗೊಳ. ದೊಡ್ಡವನಾಗ್ಬಿಟ್ಟು ನೀನು ತಗೋ. ಹಾಂ ಮತ್ತೆ ಅದ ಕೈ ಕೊಡು. ಇದ್ದೀರಾ ಗರ್ಜನೆ ಕೇಳ್ಬೇಕು ಎಲ್ಲರೂ ಟಾರ್ಜನ್ದು. ಎಲ್ವರ್ಡ್ ಇರು 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 ಇರು. ಅಪ್ಪು ಬಾಸ್ ಇಬ್ಬರು ನಮ್ಮ ಫೇವ್ರೇಟು. ಬೇರೆ ಕನ್ನಡ ಚಿತ್ರರಂಗದ ಆರ್ಟಿಸ್ಟ್ಗಳನ್ನ ಇಷ್ಟಪಡಲ್ಲ ಅಂತೇನಿಲ್ಲ, ಎಲ್ಲರೂ ಇಷ್ಟನೇ. ಬಟ್ ಇವರಿಬ್ಬರು ಸ್ವಲ್ಪ ತುಂಬ ಸ್ಪೆಷಲ್ಲು, ಹೃದಯಕ್ಕೆ ಹತ್ತಿರ ಅಂತ ಹೇಳ್ತಾರಲ್ಲ ಆ ಥರ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದ ಬ್ಲಾಗ್. ಎಲ್ಲರೂ ಸಖತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅನ್ಕೊಳ್ತೀನಿ. ಅಯ್ಯೋ ಒಂದೊಂದ್ಸಲ ತಲೆನಲ್ಲಿ ಏನೇನೋ ಹೇಳ್ಬೇಕು, ಏನೇನೋ ಬ್ಲಾಗ್ ಮಾಡಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡುವಾಗ ಬೇಜಾನ್ ವಿಷಯಗಳು ಬರುತ್ತೆ. ಇದನ್ನ ಹೇಳೋಣ ಅದನ್ನ ಹೇಳೋಣ ಬ್ಲಾಗಲ್ಲಿ, ಈ ವಿಷಯಗಳನ್ನೆಲ್ಲ ಶೇರ್ ಮಾಡೋಣ ಅಂತ. ಬಟ್ ತನ್ನ ನನ್ನ ಮಗಂದು ಏನು ಜ್ಞಾಪಕ ಬರಲ್ಲ. ಹೋಗಿ ಎಗರಾಡ್ಕೊಂಡು ಹೋಗ್ಬಿಡು. ಎಲ್ಗೋಗ್ಬಿಟ್ಟೆ ಅದಕ್ಕೆ ಹೋಗಿ ಟೀ ಕೂ ಅಂದ್ಕೊಂಡು ಬರ್ತಾರಪ್ಪ. ಹೆಲ್ಮೆಟ್ ಒಳಗಡೆ ಘಮ ಘಮ ಅಂತದೆ. ಯಾಕತ್ತಾ ಐ ಥಿಂಕ್ ಒಂದು 4 ತಿಂಗಳು 5 ತಿಂಗಳು ಆಗಿಬಿಟ್ಟಿತ್ತು ಬಸ್. ಒಳಗಡೆದು ಪ್ಯಾಡಿಂಗ್ಸ್ ಎಲ್ಲ ವಾಶ್ ಮಾಡಿ. ಸೊ ನೆನ್ನೆ ಹಂಗೆ ಬಕೆಟಲ್ಲಿ ಎಲ್ಲ ತೆಗ್ದು ಬಕೆಟಲ್ಲಿ ಬಿಸಾಕ್ಬಿಟ್ಟು ಸರ್ಫ್ ಎಕ್ಸಲ್ಲಿ ಹಾಕಿ ಗುಶ್ ಅಂತ ಫುಲ್ ವಾಶ್ ಮಾಡಿಬಿಟ್ವಿ. ಅಯ್ಯೋ ಫುಲ್ ಸರ್ಫ್ ಎಕ್ಸಲ್ಲಿ ವಾಸನೆ ಬರ್ತಾ ಇತ್ತು. ಎಲ್ವರ್ಡ್ ನ್ಯೂ ಏಂಜಲ್ ಮೋಟರ್ ಡ್ರೈವಿಂಗ್. ಹೊಡಿ ಮಮ್ಮ, ಕವರ್ ಮಾಡ್ಕೊ ಹಂಗೆ ನನಗೆ. ಹಾಂ ಅದು ಈ ಮೆಟೆಡೋರ್ ಅವರೇ ನೋಡಿ ಈ ಥರ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ನಮಗೆ. ಇರು ಇಡಕ್ಕೆ ಬಂದ್ಬಿಡ್ತಾನಲ್ಲಪ್ಪ ಆ ಕಡೆನೇ ನೋಡಿ. ನಮ್ದು ಬೇರೆ ನನ್ನ ಮಗನ ಎಮ್ಮೆ ಟರ್ನಿಂಗ್ ರೇಡಿಯಸ್ ಜಾಸ್ತಿ ಐತೆ. ಏನು ರೈಡ್ಗಳೇ ಮಾಡೋಕ್ಕಾಗ್ತಾಯಿಲ್ಲ ಈ ಬಿಸಿಲಿಂದ. ಮಾಡಬೇಕಂತ ನಾವು ಏನಾದರೂ ಪ್ಲ್ಯಾನ್ ಮಾಡಿದ್ರು ತುಂಬ ಜನರು ಕೈ ಎದ್ದು ಬಿಡ್ತಾ ಇದ್ದಾರೆ. ಏನೋ ಪಾಪ ಬಿಸಿಲು, ಹೌದು ಒಪ್ಕೊಂಡ್ಲೇಬೇಕು. ವೀಕೆಂಡ್ಸಲ್ಲಿ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹೆಂಗೋ ಒಂದು ಬಾಳ್ತಾ ಇದ್ದೀವಿ ಅಷ್ಟೇ. ಇವತ್ತೊಂದು ಕೆಲಸ ಏನಂದರೆ ಇದು ಪೆಂಡಿಂಗ್ ಇದ್ದಿದ್ದು. ನಾವು ಆ್ಯಕ್ಚುಲಿ ಹೋಗ್ಬಿಟ್ಟು ನಮ್ಮ ಲ್ಯಾಪ್ಟಾಪ್ ಅನ್ನೋದು ನಮ್ಮ ಫ್ರೆಂಡ ಒಂದು ಅಂಗಡಿಯಲ್ಲಿ ಸಬ್ಮಿಟ್ ಮಾಡಬೇಕಾಗಿತ್ತು. ಅದು ನಾವು ಇವತ್ತು ಹೋಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ನಮ್ಮ ಟಾಪ್ ಬಾಕ್ಸಲ್ಲಿ ನಮ್ಮ ಲ್ಯಾಪ್ಟಾಪ್ನ ಹಾಕ್ಕೊಂಡಿದ್ದೀವಿ. ಸೊ ಇದು ಹೊಸ ಲ್ಯಾಪ್ಟಾಪ್ ಅಲ್ಲ, ನಮ್ಮ ಹಳೆ ಲ್ಯಾಪ್ಟಾಪು. ಕ್ಲೋಸ್ ಟು 4 years ಲ್ಯಾಪ್ಟಾಪ್ ಇವಾಗಿದ್ದು. ಲೆನೋವೋದಂತ ನನ್ನ ಹತ್ರ ಇದ್ದಿದ್ದು. ಸೊ ನನ್ನ ಹಳೆ ಚಾನಲಲ್ಲಿ ಯಾವುದೇ ಒಂದು ಎಡಿಟಿಂಗ್ ಇತ್ತಲ್ಲ, ನಮ್ಮ ವೀಡಿಯೋಸ್ ಎಡಿಟಿಂಗ್ ಎಲ್ಲ ನಡೀತಾ ಇದ್ದಿದ್ದು ಅದರಲ್ಲೇ. ಸೊ ನಮ್ಮ ಹಳೆ GoPro 7 ಬ್ಲ್ಯಾಕ್ದು 2.7K 60 FPS ಅಲ್ಲಿ ರೆಕಾರ್ಡ್ ಆಗಿರೋ ವೀಡಿಯೋಸ್ ಎಲ್ಲ ಆರಾಮಾಗಿ ಎಡಿಟ್ ಆಗಿಬಿಡ್ತಾಯಿತ್ತು. ಹೆಂಗೋ ಒಂದು ಮಾಡಿ ಮೇಲೆ ಕೆಳಗಡೆ ಮೇಲೆ ಮಾಡಿ ಅದಕ್ಕೆ ಒಂದು ರ್ಯಾಮು ಎಕ್ಸ್ಪ್ಯಾಂಡ್ ಮಾಡಿದ್ದೆ ನಾನು. 8 GB ಹಾಕ್ಸ್ಕೊಂಡಿದ್ದೆ. ಸೊ ಟೋಟಲ್ 12 GB ರ್ಯಾಮ್ ಆಗಿತ್ತು. ಆದರೂ ಸೊ ಈ ನಮ್ಮ ಹೊಸ GoPro 11 ಬ್ಲ್ಯಾಕ್ ಫೂಟೇಜಸ್ ಇದೆಯಲ್ಲ, 2.7K 60 FPS ಅಲ್ಲೇ ಸಪೋರ್ಟ್ ಮಾಡ್ತಾಯಿಲ್ಲ ಲ್ಯಾಪ್ಟಾಪು. ತುಂಬ ಲ್ಯಾಗ್ ಆಗ್ತಾ ಇದೆ ವೀಡಿಯೋಸ್ ಎಡಿಟ್ ಮಾಡುವಾಗ. ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಲ್ಯಾಪ್ಟಾಪ್ ಹೋಗೋದಾ ಡೆಸ್ಕ್ಟಾಪ್ ಹೋಗೋದಾ ಅಂತ. ಸೊ ನಾವು ಡೆಸ್ಕ್ಟಾಪ್ ಹೋಗಿದ್ದೀವಿ, ಲ್ಯಾಪ್ಟಾಪ್ ಅಲ್ಲ. ಯಾಕೆಂದರೆ ಡೆಸ್ಕ್ಟಾಪೇ ಬೆಸ್ಟು ಈ ಥರ ಎಲ್ಲ ಕುತ್ಕೊಂಡು ಎಡಿಟ್ ಮಾಡೋಕ್ಕೆಲ್ಲ. ಲ್ಯಾಪ್ಟಾಪ್ ಎಸ್ ಏನೋ ಒಂದು ಸ್ವಲ್ಪ ಕನ್ವೀನಿಯನ್ಸ್ ಇರುತ್ತೆ. ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗ್ಬಿಡ್ಬೋದು ಫೋಲ್ಡ್ ಮಾಡಿ ಅಂತ, ಅಲ್ಲಿ ಬ್ಯಾಗಲ್ಲಿ ಹಾಕ್ಕೊಂಡು ಎಡಿಟ್ ಮಾಡ್ಬೋದು, ಎಲ್ಲಿ ಬೇಕಲ್ಲಿ ಆನ್ ದ ಗೋ ಮಾಡ್ಬೋದು ಅಂತ. ಬಟ್ ಆದರೂ ಡಸಂಟ್ ಮೇಕ್ ಸೆನ್ಸ್ ಅಂತ ಅಂದ್ಕೊಂಡೆ. ನಮಗೆ ಎಡಿಟಿಂಗ್ ಮೇಯ್ನ್, ಎಡಿಟಿಂಗ್ ಆಗಬೇಕು, ವೀಡಿಯೋಸ್ ಎಡಿಟ್ ಆಗ್ತಾ ಇರಬೇಕು, ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರಬೇಕು, ಅದು ಮೇಯ್ನ್. ಇದು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅವರ ಅಂಗಡಿನೇ, ಒನ್ ಸೋರ್ಸ್ IT ಸೊಲ್ಯೂಷನ್ಸ್ ಅಂತ ಹಂಗೆ ಇರೋದು ಹೆಸರು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ರಿಫರ್ಬಿಶ್ಡು ಹೊಸದು ಸಿಗುತ್ತೆ ಅವ್ರ ಹತ್ರ, ಇಲ್ಲ ಅಂತಿಲ್ಲ. ಬಟ್ ಮೋರ್ ಇಂಟು ರಿಫರ್ಬಿಶ್ಡ್ ಥಿಂಗ್ಸ್. ಸೊ ನಾವು ಇವಾಗ ತೊಗೊಂಡಿರೋದು ರಿಫರ್ಬಿಶ್ಡೆ ಡೆಸ್ಕ್ಟಾಪ್ ತೊಗೊಂಡಿರೋದು. ಸೊ ದಟ್ಸ್ ಅ ಪ್ರಿಟಿ ಗುಡ್ ಕಾನ್ಫಿಗರೇಷನ್, ನಮ್ಮ ಎಡಿಟಿಂಗ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಸೊ ಇವಾಗೆಲ್ಲ ಲೈನಿಗೆ ವೀಡಿಯೋಸ್ ಏನು ನೀವು ನೋಡ್ತಿದ್ದೀರಾ, ಇಟ್ ಈಸ್ ಆಲ್ ಎಡಿಟೆಡ್ ಆನ್ ನಮ್ಮ ಹೊಸ ಡೆಸ್ಕ್ಟಾಪ್. ಅದು ವಿತ್ ಗ್ರಾಫಿಕ್ ಕಾರ್ಡ್ ಇದೆ. ದಟ್ಸ್ ವೈ ನಮ್ಮ ಎಡಿಟಿಂಗ್ ಸಾಫ್ಟ್ವೇರ್ ಎಲ್ಲ ಸಪೋರ್ಟ್ ಮಾಡಿಬಿಡ್ತಾಯಿದೆ.
ಸೊ ನಾನು ಎಡಿಟ್ ಮಾಡೋದು ಬಂದ್ಬಿಟ್ಟು ಅಡೋಬಿ ಪ್ರೀಮಿಯರ್ ಪ್ರೋ ಅಂತ ಏನೋ ಬರುತ್ತಲ್ಲ, ಅದರಲ್ಲ ನಾನು ಮಾಡೋದು ಎಡಿಟಿಂಗು ನಮ್ಮ ವಂಡರ್ ಶೇರ್ ಫಿಲ್ಮೋರಾ ಅಂತ. ಸೊ ದ್ಯಾಟ್ ಈಸ್ ಮೋರ್ ದೆನ್ ಎನಫ್ ನಮ್ಮ ಎಡಿಟಿಂಗೋಸ್ಕರ. ಸೊ ಬೇಗ ಒಂದು ನಡೀತಾ ಇದೆ ಅಷ್ಟೇ. ಅಂಗಡಿ ಬಂದ್ಬಿಟ್ಟು ಇಲ್ಲೇ ಮಲ್ಲೇಶ್ವರಮಲ್ಲಿರೋದು, ರೈಟ್ ಅಬೌಟ್ ಟ್ರೆಂಡ್ಸ್. ಸೊ ಮುಂದೆಯಿಂದನೂ ಜಾಗ ಇದೆ ಮೇನ್ ರೋಡಿಂದ. ಇದೊಂದು ಹಿಂದೇನು ಜಾಗ ಸೀಕ್ರೆಟ್ ಪ್ಯಾಸೇಜ್ ಥರ ಇದೆ ಮೇಲೆ ಹೋಗೋಕ್ಕೆ. ಸೊ ಬೈದು ಇದು ಬಂದ್ಬಿಟ್ಟು ಲೆನೋವೋ ನೋಟ್ಪ್ಯಾಡ್, ದ ಒನ್ ಸೋರ್ಸ್ IT ಸೊಲ್ಯೂಷನ್ಸ್. ಓ ಇಲ್ಲೇ ಇದ್ದೀರಾ? ಗರ್ಜನೆ ಕೇಳ್ಬೇಕು ಎಲ್ಲರೂ ಟಾರ್ಸನ್ದು. ಇವ್ರೇನು ಗುರು ಲ್ಯಾಪ್ಟಾಪ್ ಅನ್ನೋದು ಕೊಟ್ಟಾಗಿದೆ, ಏನೋ ಇಶ್ಯೂ ಅದರಲ್ಲಿ ಬೇರೆಪ್ಪ, ನಮ್ಮ ಟೈಮ್ ಬೇರೆ ಸರಿಯಾಗೈತೆ. ವಾ ಈ ರೋಡ್ ಮೇಲೆ ಒಂದೊಂದು ಸಲ ಭಯ ಆಗತ್ತಪ್ಪ ಈ ಅಂಕಲ್ಗಳನ್ನ ನೋಡಿದ್ರೇ. ಫಸ್ಟ್ ಅವ್ರನ್ನ ಬಿಟ್ಬಿಡ್ಬೇಕು ಅನ್ಸುತ್ತೆ. ಒಂದು ಸಲ ಇಂಡಿಕೇಟರ್ ಹಾಕಿದ್ಮೇಲೆ ಅಂಕಲ್ಗಳು ಫಸ್ಟ್ ಅವರೇ ಹೋಗ್ಬಿಡ್ಬೇಕು. ನಾವೇನಾದರೆ ಮುಂದೆ ಹೋಗಿ ಟ್ರೈ ಮಾಡಿದ್ರೆ ಹಿಂದೇನು ಬಂದ್ಬಿಟ್ಟು ನಮಗೆ ಡಬಾರ್ ಅಂತ ಡಿಚ್ಚಿ ಹೊಡೆದ್ಬಿಟ್ಟು, ಏನೋ ನಿಂದೆ ತಪ್ಪು, ನೀನೇ ಓಡ್ಸೋಕ್ಕೆ ಬರಲ್ಲ, ನಿನಗೆ ಆಗಲ್ಲ, ಇದು ಅಂದ್ಕೊಂಡು ಶುರು ಆಗ್ಬಿಡ್ತಾರೆ. ನಮ್ಮ ಟಾರ್ಜನ್ ಜೊತೆ ಒದಲಾಡ್ಬಿಡೋಣ ಅನಿಸ್ತಾ ಇದೆ. ಅಷ್ಟೊಂದು ಫ್ರಸ್ಟ್ರೇಷನ್ ತಲೆಯಲ್ಲಿ, ಆಚೆ ಬಿಸಾಕ್ಬಿಡ್ತಾ ಇದ್ದೀವಿ. ಇಲ್ಲೊಂದೊಂದ್ಸಲ ಪೊಲೀಸರು ಇರ್ತಾರೆ, ಆ ಥರ ಮಾಡೋದೆಲ್ಲ ನನಗೆ ಉಲ್ಟಾ ಬೀಳ್ತಾ ಇತ್ತು. ಬಟ್ ಏನೋ ಸದ್ಯಕ್ಕೆ ನಮ್ಮ ಟೈಮ್ ಪೊಲೀಸರಿಲ್ಲ ಅಲ್ಲಿ. ಐ ಥಿಂಕ್ ತುಂಬ ಕಡಿಮೆ ಈ ಥರ ಇಡೀ ಬೆಂಗಳೂರಲ್ಲಿ ಈ ಥರ ಸ್ಟ್ರೀಟ್ ಇರೋದು. ಲೀನಾಗಿ ನೆಕ್ಸ್ಟ್ ಅಂಗಡಿಗಳು, ಅಂದರೆ ಒಂದೇ ಸೈಡು ಅಲ್ಲ, 2 ಸೈಡು ಅಂಗಡಿಗಳು. ಜನರು ರಿಯಾಕ್ಷನ್ಗಳು ಮಸ್ತ್ ಕ್ಯಾಪ್ಚರ್ ಮಾಡ್ಕೊಬೋದು ಅಂತ ಸುಮ್ಮನೆ ಇಲ್ಲಿಂದ ಎತ್ತಾಕೊಂಡೆ. ಇಲ್ಲಿಂದ ಈ ಗಾಡಿನ ಎತ್ತಾಕೊಂಬರೋದು ಅಂದರೆ ಸುಮ್ಮನೆ ಕಿತಾಪತಿ ಹೇಳ್ಕೊಳ್ಳೋದು ಅಂತ. ಅದು ಹೆಂಗೋ ಒಳ್ಳೆ ರೋಡೆಲ್ಲ ಹಾಕ್ಬಿಟ್ಟವ್ರು ಹೆಂಗೋ. ಇವಾಗ ಈ ರೋಡಲ್ಲಿ ನಾನು ತುಂಬ ಐ ಥಿಂಕ್ ಟೈಮ್ ಆಗಿಬಿಟ್ಟಿತ್ತು ಈ ರೋಡಿಗೆ ಈ ಥರ ಬಂದು. ಬಟ್ ರೋಡೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಮುಂಚೆ ಎಲ್ಲ ರೋಡೆಲ್ಲ ಎದ್ಗಿಟ್ಬಿಟ್ಟಿತ್ತು, ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ. ಎಷ್ಟು ನೋಡಿ ಎಷ್ಟು ದೊಡ್ಡ ಸ್ಟ್ರೆಚ್ ಇದೆ ಇದು, ಕಂಪ್ಲೀಟಾಗಿ ಅಂಗಡಿಗಳೇ. ಸ್ವಲ್ಪ ದೂರ ಅಂತ ತೆಗೀರಿ. ಫೋಟೋ ಸೆಷನ್ ನಮ್ಮ ಟಾರ್ಜನ್ ಮೇಲೆ ಇಂದ ಸ್ಟಾರ್ಟ್ ಮಾಡು. ಬೇರೆ ಇದು ಪ್ರೆಸ್ ಮಾಡಿ ಸಾಕು, ಸ್ವಲ್ಪ ತಿಡಿ. ನೀನೇ ತಗೊಳ, ದೊಡ್ಡವನಾಗ್ಬಿಟ್ಟು ನೀನು ತಗೋ. ಹಾಂ ಮತ್ತೆ ಅದ ಕೈ ಕೊಡು ನೋಡಿ, ZX 10R ಅಂತೆ. ಅದು ಇಟ್ಟರೆ ಗುರಿ ಹಂಗೆ ಸ್ಟ್ರೈಟ್ ಮುಂದಕ್ಕೆ ಇಡಬೇಕು ಅಲ್ವಾ?
ಸರ್ ಇದು ಅವನಿಗೆ ಆಲ್ರೆಡಿ ಗೊತ್ತಿದೆ, ಅವನೇ ಹೇಳ್ದ ಇದು ಅಡ್ವೆಂಚರ್ ಇದು ಅಂತ ಅಂದ್ಬಿಟ್ಟು. ಸೊ ಅಣ್ಣನಿಗೆ ಬೇಕಾಗಿರೋದು ಸೂಪರ್ ಬೈಕ್ ಅಲ್ವಾ? ಎಷ್ಟು ZX10R? 34 ಆಗಲ್ವಾ? ಕಮ್ಮಿ ಇದೆ. ಏನು ನಿನ್ನ ಹೆಸರು? ಶೌರ್ಯ. एक बार बारिश को भी कैसा धूप मार रहा है। नहीं सफोकेट हो जा रहा बस सही में।